ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರದ ಒಂದು IPO ಏನಿದೆ ಇದನ್ನ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇವತ್ತು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ IPO ಇನಿಷಿಯಲ್ ಪಬ್ಲಿಕ್ ಆಫರ್ ಬಗ್ಗೆ ಒಂದು ಮಾಹಿತಿ ಗೊತ್ತಿಲ್ಲದಿರೋರು ಹಿಂದಿನ ವಿಡಿಯೋಗಳು ನೋಡಿ ತಿಳ್ಕೊಬೋದು. ಮುಖ್ಯವಾಗಿ IPO ಬಂದಾಗ ನಾನು ಹೇಳಿದ್ದು ಒಂದು ಅದ್ರ ಪರ್ಫಾರ್ಮೆನ್ಸ್ ಹಿಸ್ಟ್ರಿ, ಅದ್ರದ್ದು ಒಂದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೆಕ್ ಮಾಡಿ, ಅದ್ರದ್ದು ಪ್ರಾಫಿಟ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಏನಿದೆ ಅದೆಲ್ಲ ಸ್ವಲ್ಪ ಚೆಕ್ ಮಾಡಿ. ಅದೆಲ್ಲ ಸ್ವಲ್ಪ ಓದ್ಲಿಕ್ಕೆ ಅರ್ಥ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ನಮ್ಮ ಗ್ರೇ ಮಾರ್ಕೆಟ್ ಪ್ರೈಸ್ GMP ಅಂತ ಏನಿದೆ ಅದ್ರದ್ದು ಒಂದು ನೋಡಿದ್ರೆ ಒಂದು ಫೇರ್ ಐಡಿಯಾ ಬರ್ಬೋದು ಅದು ಲಿಸ್ಟಿಂಗ್ ಎಷ್ಟು ಪ್ರೈಸ್ಗೆ ಆಗುತ್ತೆ ಅಂತ. ಸೊ ಕಳೆದ ವಾರ ನಾನು ಇಂಡಿಜಿನ್ ಅಂತ ಹೇಳಿದ್ದೆ. ಇಲ್ಲಿ ನೋಡ್ತಿರ್ಬೋದು ಸಬ್ಸ್ಕ್ರಿಪ್ಷನ್ ಒಂದು 70 ಟೈಮ್ಸ್ ಆಗಿದೆ. ಸೊ ಓವರ್ ಆಲ್ 70 ಟೈಮ್ಸ್ ಅಂದರೆ ಇನ್ಕ್ಲೂಡಿಂಗ್ ಒಂದು ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಪಬ್ಲಿಕ್ ರಿಟೈಲ್ ಇರ್ಬೋದು, ಯಾರೇ ಇರ್ಬೋದು, HNI ಇರ್ಬೋದು, ಇವರೆಲ್ಲ ಸೇರಿ ಒಟ್ಟು 70 ಇರ್ಬೋದು. ಸೊ ಅದರಲ್ಲಿ ಒಂದು 50% ಏನೋ ರಿಟೈಲ್ ಅಂತ ಇದ್ರೆ ಅರ್ಥ ಆಗ್ಬೋದು. ಒಂದು 1/35 ಅಂತ ಆವ್ರೇಜ್ ತಗೊಳ್ತಿದ್ದೆ ನಾನು. ಒಂದು ಫೇರ್ಗೆ ಒಂದು 35 ಜನರಲ್ಲಿ ಒಬ್ರಿಗೆ ಸಿಗುತ್ತೆ ಅಂತ ಒಂದು ಆ ಲಾಜಿಕಲ್ ತಿಳ್ಕೊಳ್ಳೋಣ. ಸೊ ನಾನು ಅಪ್ಲೈ ಮಾಡಿದ್ದೆ 10 ಲಾಟ್ ಆ್ಯಕ್ಚುಲಿ ಅಪ್ಲೈ ಮಾಡಿದ್ದು. ಒಂದು ಲಾಟ್ ಸಿಕ್ಕಿದೆ ಆ್ಯಕ್ಚುಲಿ. ಸೊ ಈಗ ಅದರದ್ದು ಲಿಸ್ಟಿಂಗ್ ನೋಡೋಣ. ಒಂದು 452 ರುಪೀಸ್ ಇದ್ದಿದ್ದು ನಾವು 290 ಎಕ್ಸ್ಟ್ರಾ ಅಡಿಷ್ನಲ್ ಗ್ರೇ ಮಾರ್ಕೆಟಲ್ಲಿ ರನ್ ಆಗ್ತಿದೆ ಇವತ್ತು. ಸೊ ಆಬ್ವಿಯಸ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಇಂಡಿಜಿನ್ ನಾನು ಹೇಳಿದ್ದು ಸ್ಟಾಕು. ಸೊ ಇದು ನಮ್ಮ ಬಿಡ್ ಪ್ರೈಸ್ ಆಗಿತ್ತು 452. ಅಡಿಷನಲ್ GMP ಗ್ರೇ ಮಾರ್ಕೆಟ್ ಪ್ರೈಸು ಇಲ್ಲೇನಿದೆ 290 ಸೇರಿಸಿ 450, 2 + 290 740 ಮಿನಿಮಮ್ ಲಿಸ್ಟ್ ಆಗುತ್ತೆ ಅಂತ ಒಂದು ಇದಿರ್ಬೋದು ಅಂದಾಜು. ಇದು ನಾಡಿದ್ದು ಸೋಮವಾರ 13ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಆಗುತ್ತೆ. ಸೊ 10 ಗಂಟೆಗೆ ಮಿನಿಮಮ್ ನೀವು 742 ಇಟ್ಬಿಟ್ಟು ಸೆಲ್ ಕೊಡಬೇಕು. ಸೊ ಎಲ್ಲರೂ ಇದೇ ಮಾಡೋದು ಜನರಲ್ ಆಗಿ. ಇದು ಲಾಂಗ್ ಟರ್ಮ್ಗೆ ಮೇ ಬಿ ಚೆನ್ನಾಗಿರ್ಬೋದು. ಸ್ಟಿಲ್ ಏನಾಗುತ್ತೆ, IPO ಎಲ್ಲ ಬಂದಾಗ ಇಮಿಡಿಯೇಟ್ ಸೆಲ್ ಮಾಡಿದಾಗ ಒಂದು 742 ಇದ್ದಿದ್ದು ಒಂದು 700 ಬರುತ್ತೆ, 650 ಬಿಡುತ್ತೆ. ಈ ಥರ ಒಂದು ಡೌನ್ ಹೋಗ್ತಾ ಆಗುತ್ತೆ. ಸೊ ಇದು ಡೌನ್ ಆಗಕ್ಕೆ ಮುಂಚೆ ಒಂದು 742ಗೆ ಸೆಲ್ ಮಾಡ್ಬಿಡೋದು, ಅಥವಾ 800ಗೆ ಕೊಟ್ಟರು ಪರವಾಗಿಲ್ಲ. ಅದ್ರದ್ದು ಟ್ರಿಗರ್ ಪ್ರೈಸು GTT ಆರ್ಡರ್ ಹಾಕಿ, ಅದು GTT ಹಾಕೋದು ನಿಮ್ಮ ಒಂದು ಬ್ರೋಕರ್, ಎಸ್ಪೆಷಲಿ ಜೆರೋದಾ, ಏಂಜೆಲ್ಲೋ ಈ ಥರದ್ರೆಲ್ಲ ಇದೆ. ಹೆಚ್ಚಿನ ಒಂದು ಬ್ರೋಕರ್ ಆ್ಯಪಲ್ಲಿ ಇವತ್ತು ಇದೆ. ಸೊ ಇದು GTT ಹಾಕಿ ಒಂದು ಕ್ಲೋಸ್ ಮಾಡ್ಕೊಳೋದು ಒಳ್ಳೇದು. ಅದು ಅಪ್ ಹೋಗ್ಲಿ ಡೌನ್ ಬರಲಿ 800 ಇಟ್ಬಿಟ್ಟು ಬೇಕಿದ್ರೆ ಕೊನೆ ಪಕ್ಷ ಒಂದು 750ಗಾದರೂ ಲಿಸ್ಟ್ ಕ್ಲಿಯರ್ ಮಾಡ್ಕೊಬೋದು. ಸೊ ಈ ರೀತಿ ಇದ್ದಾಗ ನೀವು ಬೇಕಿದ್ರೆ 750 ಕೊಟ್ಟರು ಓಕೆ, ತೊಂದರೆ ಇಲ್ಲ. ಸೊ ಹೈ ಹೋದ್ರೆ ಅದು 800ಗೆ ಸೆಲ್ ಆದರೂ ಆಗುತ್ತೆ. GTT ಅದೆಲ್ಲ ಬೇಕಿದ್ರೆ ನೋಡ್ಬೋದು. ಮಿನಿಮಮ್ ಒಂದು 735 ಒಳಗಡೆ ಕ್ಲೋಸ್ ಮಾಡು, ಈ ಥರದ್ದೆಲ್ಲ ಒಂದು ಆಪ್ಷನ್ಸ್ ಎಲ್ಲ ಕೊಡ್ಬೋದು. ಸೊ ಇದು ಸೇಲ್ ಮಾಡಿಬಿಡಿ. ಇನ್ನು ನಾನು ಹೇಳಿದೆ ಆಧಾರ್ ಎಲ್ಲ ತೊಗೊಂಬಿಡಿ. TBO ಟೆಕ್ ಯಾರ್ಯಾರು ಅಪ್ಲೈ ಮಾಡಿದ್ರೆ ಗೊತ್ತಿಲ್ಲ, ಅದು ಒಂದು 50-60% ಮಿನಿಮಮ್ ಲಿಸ್ಟ್ ಆಗುತ್ತೆ. ದಿಸ್ ವಾಸ್ ಆಲ್ಸೋ ಗುಡ್ ಆ್ಯಕ್ಚುಲ್ ಆಗಿ. ಇನ್ನು TGIF ಓಕೆ ಆವ್ರೇಜು. ರಿಫ್ರಾಕ್ಟ್ರಿ ಶೇಪ್ಸ್ ಆ್ಯಕ್ಚುಲಿ ನಾನು ಮಿಸ್ ಮಾಡಿಕೊಂಡೆ. ಓಕೆ, ತೊಂದರೆ ಇಲ್ಲ, ಯಾಕಂದರೆ ಎಲ್ಲದೂ ಅಪ್ಲೈ ಮಾಡೋಕ್ಕಾಗಲ್ಲ. ಇದಂತೂ ನನ್ನ ಶಾಟ್ ಇತ್ತು, ವಿನ್ಸ್ಟಾಲ್ ಸಿಗಲ್ಲ, ಯಾಕಂದರೆ ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಒಂದು 680 ಟೈಮ್ಸ್ ಆಗಿತ್ತು. ಇವನ್ ರಿಫ್ರಾಕ್ಟ್ರಿ ಶೇಪ್ ಕೂಡ ಒಂದು 250 ಟೈಮ್ಸ್ ಎಲ್ಲ ಸ್ವಲ್ಪ ರಿಸ್ಕ್ ಅನ್ನೋದಕ್ಕಿಂತ ಸಿಗೋದು ಡೌಟ್. ಸೊ ರಿಸ್ಕ್ ಏನಿಲ್ಲ IPOಲಿ. ಲಿಸ್ಟ್ ಮೇನ್ ಅಂದರೆ ನಿಮ್ಮ GMP ನೋಡ್ಕೊಬೇಕು. ಒಂದು 30-40% ಎಲ್ಲ ಇದ್ರೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಯಾಕಂದರೆ ಲಿಸ್ಟ್ ಅದು ಅದಕ್ಕಿಂತ ಕಮ್ಮಿ ಬರ್ಬೋದು. ಸೊ ಅದು ಹಾಗಾಗಿ ಒಂದು ಮಿನಿಮಮ್ ಒಂದು 50-60% ರೇಂಜಲ್ಲಿ ಏನಾದರೂ ಸಿಕ್ಕುತ್ತಾ ಅಂತ ನೋಡ್ಕೊಳ್ಳಿ. ಸೊ ಇದು ನೋಡಿ, ಲಿಸ್ಟೆಡ್ ನೋಡಿ, ಇಲ್ಲಿ ಮಿನಿಮಮ್ 50% ಲಿಸ್ಟ್ ಆಗಿದೆ ಕಳೆದ ವಾರದ್ದು. ಇದು ಎಲ್ಲ ಅಪ್ಲೈ ಮಾಡೋಕ್ಕೆ ಹೇಳಿದೆ ಆ್ಯಕ್ಚುಲಿ. ಇವನ್ 90% ಲಿಸ್ಟಿಂಗ್, 83 GMP ಇತ್ತು, 90% ಲಿಸ್ಟ್ ಆಗಿದೆ.
ಸೊ ಇದು ಅಪ್ರಾಕ್ಸಿಮೇಟ್ ಆಕ್ಚುಲಿ 56 GMP ಇದ್ರು ಕೊನೆ ದಿವಸ ಬಂದಾಗ ಇನ್ನೊಂದು ಈ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇವನ್ ಇಂಡಿಜಿನ್ ಅಂತ ಏನು ಹೇಳಿದೀನಿ ಇಲ್ಲಿ ಇದೇ ರೇಟ್ ರನ್ ಆಗ್ತಾ ಇದೆ. ಮಂಡೇ ಮಾರ್ನಿಂಗ್ ತನಕ ಇದೇ ಇರ್ಬೋದು 742 ಅಥವಾ ಕಮ್ಮಿ ಆಗ್ಬೋದು. ಅದ್ರ ಬೇಸಿಸ್ ಮೇಲೆ ಒಂದು ಇಷ್ಟ ಆಗುತ್ತೆ ಇದು. ಸೊ ಕನಿಷ್ಠ ಒಂದು 50-60% ಅಂತೂ ಸಿಕ್ಕೇ ಸಿಗುತ್ತೆ ಅಂತ ಓಕೆ ಅಂತ ಹೇಳ್ಬೋದು ಇದು. ಸೊ ನೆಕ್ಸ್ಟ್ ಈ ವೀಕ್ ಯಾವ್ದಿದೆ ವಿನ್ಸಾಲ್ ಎಲ್ಲ ಸಿಕ್ಕಿದ್ರೆ ತುಂಬಾ ಅದೃಷ್ಟವಂತರು ಅವರು. ಓಕೆ 200ಗೆ 275 ಅಡಿಷನಲ್ ಬರುತ್ತೆ, 475 ಲಿಸ್ಟ್ ಆಗುತ್ತೆ ಅವತ್ತು. ಗುಡ್ ಆಕ್ಚುಲಿ. ಸೊ IPO ಅಪ್ಲೈ ಮಾಡಿ ಮಿನಿಮಮ್ ಒಂದು 5-6 10 lakhs ಈ ತರ ಇಟ್ಕೊಂಡು ಕೊನೆ ಪಕ್ಷ ಒಂದು 5-6 IPO 1 lot ಆದ್ರೂ ಅಪ್ಲೈ ಮಾಡಿ. 1 lot ಸಿಗೋದು ಕಷ್ಟ, ಬಟ್ SME 1 lot ಅಲ್ಲ ಕನಿಷ್ಠ 1,20,000 ಆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಒಂದು ಮೇನ್ ಲೈನ್ ಅಲ್ಲಾದ್ರೆ ನಿಮ್ಗೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಅಂದ್ರೆ ಅಲ್ಲಿ ಬಿಡ್ಡರ್ಸ್ ಜಾಸ್ತಿ ಆಪ್ಷನ್ಸ್ ಕೊಡ್ತಾರೆ, ಇಲ್ಲಿ ಬಿಡ್ಡರ್ಸ್ ಕಮ್ಮಿ ಇರ್ತಾರೆ. ಸೊ ಈ ವಾರದ್ದು ಯಾವ್ದಾದಿದೆ ನೋಡೋಣ. ಇನ್ನೂ ಓಪನ್ ಇರುವಂತದ್ದು, ಕ್ಲೋಸಿಂಗ್ ಮಂಡೇ, ಮಂಗಳವಾರ ಈ ತರದ್ದೆಲ್ಲ ಇದೆ. ಸೊ ಇದರಲ್ಲಿ ಇವಾಗ ಎನರ್ಜಿ ಮಿಷನ್ ಮಿಷನರೀಸ್ ಒಂದು ಓಪನಿಂಗ್ ಇದೆ. ಇದು SME ಅಗೇನ್ SMEs ಅಂತ ಹೇಳಿದ್ರೆ ಮಿನಿಮಮ್ 1 lakh ಸಮಥಿಂಗ್ ಇರುತ್ತೆ. ಸೊ ಇನ್ನು 20 times ಅಷ್ಟೇ ಇದಾಗಿರೋದು. ಒಂದು ಚಾನ್ಸ್ ಇರುತ್ತೆ, ನೀವು 1 lot ಅಪ್ಲೈ ಮಾಡಿ ಸಿಕ್ಕಿದ್ರೆ ಒಂದು ಅದೃಷ್ಟ 1 in 21% ಸಿಗ್ಬೋದು ಅಂತ ಇಟ್ಕೊಳ್ಳೋಣ. ಸೊ ಇದು ಬೇಡ 20%, ಇವನ್ 40% ಓಕೆ. ಇದು ತುಂಬಾ ನೋಡಿ ಲಿಸ್ಟೇ ಆಗಿಲ್ಲ ಆಕ್ಚುಲಿ. ಒಂದು 60 ರೂಪೀಸ್ಗಂತೂ ಆಗೇ ಆಗುತ್ತೆ, 30 + 30 50 ಒಂದು. ಸೊ 67 + 30 ಇದೆ ಅಲ್ಲ, 97ಗೆ ಲಿಸ್ಟ್ ಆಗುವಂಥದ್ದು ಇದು. ಸೊ ಕನಿಷ್ಠ ಒಂದು 20-25% ಆದ್ರೂ ಓಕೆ ಅಂತಿದ್ರೆ ಇದನ್ನ ಅಪ್ಲೈ ಮಾಡ್ಕೊಡಿ. ಇಲ್ಲ ಅಂದ್ರೆ ನಾನು ಸಜೆಸ್ಟ್ ಮಾಡಲ್ಲ. ಇದು ಪ್ರೀಮಿಯರ್ ರೋಡ್ ಲೈನ್ಸ್ ಇದು SME ಇದೆಲ್ಲ, ಇದು ಸಹಿತ 1 ಲಕ್ಷ ಸಮಥಿಂಗ್ ಇರುತ್ತೆ. ಅಪ್ಲೈ ಮಾಡೋರು ಅಪ್ಲೈ ಮಾಡ್ಬೋದು, ಚಾನ್ಸಸ್ ಸಿಗುತ್ತೆ. ಸೊ 1 ಲಕ್ಷಕ್ಕೆ ನೀವು ಸಪೋಸ್ 20% ಲಿಸ್ಟ್ ಆದ್ರೂ 1,20,000 ಆಗ್ಬಿಡುತ್ತೆ. ಸೊ ಅದು ಆ ರೀತಿಯಲ್ಲಿ ನೋಡ್ಬೇಕಾಗತ್ತೆ. ಈ 3-4 ದಿವಸದಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ 3-4 ದಿವಸ ಇದು. ಸೊ ಲಾಸ್ಟ್ ದಿವಸ ಅಪ್ಲೈ ಮಾಡಿ ಅಂದಿರೋದು IPOನ, ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ನೋಡ್ಬೇಕಾಗತ್ತೆ. ಚಾನ್ಸಸ್ ತಗೊಂಬಿಡಿ. ಇವಾಗ 10 IPO ಒಳ್ಳೇದು ಚೆನ್ನಾಗಿದೆ ಅಂದ್ರೆ 10ಕ್ಕೆ 10 ಹಾಕ್ಬೇಕಂತಲ್ಲ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ಮೋರ್ ದ್ಯಾನ್ 20 ಇದ್ರೆ ಒಂದು ಗ್ಯಾರಂಟಿ ಕಡಿಮೆ ಆಗುತ್ತೆ. ಇದೆಲ್ಲ ನೋಡಿ 1.3 times ಇರುತ್ತೆ. ಸೊ 1.3 ಜನದಲ್ಲಿ ಒಬ್ರಿಗೆ ಸಿಗುತ್ತೆ ಅಂತ. ಸೊ ಇದೆಲ್ಲ ಒಂದು ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಇದು ಅಷ್ಟೇ, ಬಟ್ ಇದು ಓಕೆ, ಇದು ಸಹಿತ ಅದೇ ಆಲ್ಮೋಸ್ಟ್ ಸೇಮ್ ಅಲ್ಲಿದೆ. ಯಾರಾದ್ರೂ ಇಷ್ಟ ಇದ್ರೆ ಇದು ಅಪ್ಲೈ ಮಾಡ್ಬೋದು. ಇದಕ್ಕಿಂತ ಚೆನ್ನಾಗಿರೋದಿದೆಯಾ ಅಂದ್ರೆ ಎಸ್ ಇದಿದೆ ನೋಡಿ. ನಾನು ಅದಕ್ಕೆ ಜಾಸ್ತಿ ಚೆನ್ನಾಗಿದೆಯಾ ನೋಡಿ ಯಾವ್ದಾದ್ರು ಸಿಗುತ್ತೆ ನೋಡಿ. ಇದು ಆಲ್ರೆಡಿ ಇನ್ನೂ ಲಿಸ್ಟ್ ಆಗಿಲ್ಲ, ಈ ಮೇಲಿಂದೆಲ್ಲ ಆಲ್ರೆಡಿ ತುಂಬಾ ರನ್ ಆಗ್ತಾ ಇದೆ ಇದು. ಸೊ ABS ಮೆರೈನ್, ಒಂದು ಮೆರೈನ್ ಇಂಡಸ್ಟ್ರಿ ರಿಲೇಟೆಡ್ ಅದು ಸರ್ವಿಸಸ್ ಏನಿದೆ ನೋಡ್ಬೇಕು, ನೋಡೋಣ ಅದನ್ನು ಸಹಿತ. ಸ್ವಲ್ಪ ಇದನ್ನ ಕ್ಲೋಸ್ ಮಾಡೋಣ. ಏನು ಸರ್ವಿಸ್ ಕೊಡ್ತಾರೆ ಇವರು, ಏನು ಮೇನ್ ಬಿಸ್ನೆಸ್ ಅಂತ ನೋಡೋಣ. ನಾನು ಇನ್ವೆಸ್ಟ್ IPO ವಾಚ್ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ. ಇದು ಒಂದು ಸ್ವಲ್ಪ ಟ್ರಿಕ್ಕಿ, ಇದು ಒಂದು ಸ್ವಲ್ಪ ಸೆಗ್ರಿಗೇಟ್ ಮಾಡಿಲ್ಲ. ಸೊ ಮೇನ್ ಆಗಿ ಇವ್ರದ್ದು ಬಿಸ್ನೆಸ್ ಬಂದಿರೋದು ಸೊ ನೋಡಿ ಅಷ್ಟು ಡೀಟೇಲ್ ಆಗಿ ಕೊಡಲ್ಲ ಇದರಲ್ಲಿ. IPO ವಾಚ್ ಅಲ್ಲಿ ಸ್ವಲ್ಪ ಚೆನ್ನಾಗೇ ಕೊಡ್ತಾನೆ, ಸೆಗ್ರಿಗೇಟ್ ನೀಟಾಗಿ ಮಾಡಿರ್ತಾನೆ. ಒಂದೇ ಕಡೆ ಎಲ್ಲ ಮಾಡ್ತಿರ್ತಾರೆ. ಆಲ್ರೆಡಿ ಆಂಕರ್ ಲಿಸ್ಟ್ ಇದ್ದಾರೆ, ತುಂಬಾ ಬಿಗ್ ಪ್ಲೇಯರ್ಸ್ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ, ಬೇಕಿದ್ರೆ ನೋಡ್ಬೋದು. ICICI ಬ್ಯಾಂಕ್, HDFC ಬ್ಯಾಂಕ್, ರಾಜಸ್ಥಾನ್ ಗ್ಲೋಬಲ್ ಸೆಕ್ಯೂರಿಟಿ, ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಇದಿರ್ತಾರೆ. ಸೊ ಓಕೆ, ಇಂಥವರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಇದ್ರಲ್ಲಿ. ಸೊ ಬೇಸಿಕಲಿ ಗ್ರೇ ಮಾರ್ಕೆಟ್ ಯಾವಾಗ ರೈಸ್ ಆಗ್ತಾ ಇದೆ ಅಂದ್ರೆ ಅದ್ರ ಮೇಲೆ ತುಂಬಾ ಒಂದು ಏನೋ ಒಂದು ಚೆನ್ನಾಗಿ ಒಂದು ವರ್ಕ್ ಮಾಡುವಂಥದ್ದು ಏನೋ ಒಂದು ಇರುತ್ತೆ. ಅದಕ್ಕೆ ತುಂಬಾ ಒಂದು ಬಿಸ್ನೆಸ್ ಇರುತ್ತೆ. ಸೇಮ್ ಇವ್ರದ್ದು ಹೇಳ್ದಂಗೆ ರಿಲೇಟೆಡ್ ಟು ವೆಸಲ್ಸ್, ಶಿಪ್ ರಿಲೇಟೆಡ್ ವೆಸಲ್ಸ್ ಇರುತ್ತಲ್ಲ, ನಿಮ್ದು ಹೊರಗಡೆ ಕಂಟೈನರ್ ಟೈಪ್ ಕಾಣಿಸುತ್ತಲ್ಲ ಶಿಪ್ ಅಲ್ಲಿ, ಅದ್ರದ್ದು ರಿಲೇಟೆಡ್ ಕ್ರಾಫ್ಟಿಂಗು ಅದೆಲ್ಲ ವರ್ಕ್ ಮಾಡ್ತಾರೆ. ಸೊ ಮೇಯ್ನ್ ಆಗಿ ಆ ರಿಪೇರಿ ಕೆಲಸ ಅದೆಲ್ಲ, ಕನ್ಸ್ಟ್ರಕ್ಷನ್ ಆ ರೀತಿ ಇದೆಲ್ಲ ಮಾಡ್ತಾರೆ. ಸೊ ಗೌರ್ಮೆಂಟ್ ಎಲ್ಲ ಇದೆ ಸುಮಾರು.
ಸೊ ಪ್ರೈವೇಟ್ ಅಲ್ಲಿ ಇಂಥವರೆಲ್ಲ ಹೊಸದಾಗಿ ಬರ್ತಿದ್ದಾರೆ ಸಣ್ಣ ಪುಟ್ಟ. ಇವ್ರದೆಲ್ಲ ಮಾರ್ಕೆಟ್ ಕ್ಯಾಪಿಟಲ್ ಸಣ್ಣದ ಇರುತ್ತೆ. ಸೊ ಅದಕ್ಕೆ ಇವರು ಲಿಸ್ಟ್ ಆಗೋದು SME ಒಂದು ಸೆಕ್ಟರ್ ಅಲ್ಲಿ, ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ರಿಲೇಟೆಡ್. ಸೊ ಲಾಟ್ ಸೈಜ್ ನೋಡಿ, ಅದೇ ಹೇಳದ್ನಲ್ಲ, ಮಿನಿಮಮ್ ಥೌಸಂಡ್ಸ್ಗೆ ಇರೋ ಒಂದು ಲಾಟ್ 1,40,000 ಅಂತ ಹಾಕಿದ್ರು. ನೀವು ಏನಾದರೂ ಅದೃಷ್ಟ ಇದ್ರೆ ಅಟ್ಲೀಸ್ಟ್ ನಿಮಗೆ ಅಲಾಟ್ ಆದರೆ ಇದು ಕನಿಷ್ಠ ಇದ್ರದ ಇಷ್ಟೇ ಅಮೌಂಟದ್ದು ಸಿಗುತ್ತೆ ಇನ್ ರಿಟರ್ನ್. ಸೊ ಹಾಗಾಗಿ ಒಂದು ಈ ಥರದ್ದು ಒಂದು ಒಳ್ಳೆ ಗ್ರೇ ಮಾರ್ಕೆಟ್ ಆಲ್ರೆಡಿ ನೋಡಿ, 247 rupees 68% ಅಂದರೆ ನೀವೇ ನೋಡ್ಬೋದು. ಅದು ಡೆಸ್ಕ್ಟಾಪಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೀವೇ, 147 into 68%, ಕನಿಷ್ಠ 1 ಲಕ್ಷ ಎಕ್ಸ್ಟ್ರಾ ಸಿಗುತ್ತೆ, ಅಂದರೆ ರಿಟರ್ನ್ ಸಿಗುತ್ತೆ. ಒಂದು ಎಕ್ಸ್ಟ್ರಾ ಅಂದರೆ ಇದು. ಸೊ 1 lakh, 1 ಲಕ್ಷದ ಒಂದು ಎಷ್ಟು 47,000 ಖರ್ಚು ಮಾಡಿದ್ರೆ 2,47,000 ಆಗುತ್ತೆ. 1 ಲಕ್ಷ ಸುಮಾರು ಎಕ್ಸ್ಟ್ರಾ ಸಿಗುತ್ತೆ ಇದು. ಸೊ GMP ಅವತ್ತು ಸಹಿತ ಜಾಸ್ತಿ ಆಗ್ಬೋದು. ನೋಡಿ ಸದ್ಯಕ್ಕೆ ಇನ್ನು ಸಬ್ಸ್ಕ್ರಿಪ್ಷನ್ ನಿನ್ನೆ ಓಪನ್ ಆಗಿರೋದು, ಇನ್ನು 1.8 times ಆಗಿರೋದು. ಲಾಸ್ಟ್ ದಿವಸ ಬಂದ್ಬಿಟ್ಟು ನಿಮ್ದು 15th ಇರುತ್ತೆ, ಲಿಸ್ಟಿಂಗ್ ಬಂದ್ಬಿಟ್ಟು 21st ಆಗುತ್ತೆ. ಸೊ ಸ್ವಲ್ಪ ರಜಾ ಎಲ್ಲ ಬಂದಿರೋದ್ರಿಂದ ಇಲ್ಲಿ ದೊಡ್ಡದಾಗಿ ಗ್ಯಾಪ್ ಕಾಣಿಸುತ್ತೆ. ಸೊ ಇದು GMP ಜಾಸ್ತಿ ಆದಷ್ಟು ಒಳ್ಳೇದು ನಮಗೆ. 50% ಅಂತೂ ಇರುತ್ತೆ, ಯಾಕಂದ್ರೆ 68 ಅಂದ್ರೆ ತುಂಬಾ ಒಂದೇ ಸಲ ಡೌನ್ ಆಗೋ ಸಾಧ್ಯತೆ ಕಡಿಮೆ ಇದೆ. ಮತ್ತೆ ಬೇರೆನೋ ಹಾಗೆ 23rd ಎಲ್ಲ ಇರೋದ್ರಿಂದ, ಸೊ ಒಂದ್ಸಲಿ ಇವ್ರು ಏನಾದ್ರು ಇನ್ವೆಸ್ಟ್ ಮಾಡಿದವರು ಮತ್ತೆ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ. ಸೊ ದುಡ್ಡು ಮುಖ್ಯವಾಗಿ, ಟೈಮ್ ಅನ್ನೋದಕ್ಕಿಂತ ದುಡ್ಡು. ಸೊ ಇದೊಂದು ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ವೆರಿಟಾಸ್ ಅಡ್ವರ್ಟೈಸ್ಮೆಂಟ್, ಅದು ಸಹಿತ ಓಕೆ 87% ಆಗ್ತಿದೆ. ಅದು ಇವನ್ ಇಂಡಿಯನ್ ಎಮಲ್ಸಿಫೈಯರ್ ಆಕ್ಚುಲಿ ಇವಾಗಲೇ 151% ಎಕ್ಸ್ಟ್ರಾ ರನ್ ಆಗ್ತಿದೆ GMP. ಸೊ ಇದು ಸಿಗೋದು ಡೌಟ್ ಇದೆ, ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ತುಂಬಾ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇನ್ನು ಡಿಜಿಟಲ್ ನಾನು ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಇವ್ರದ್ದು ಇನ್ಶೂರೆನ್ಸ್ ಸೆಗ್ಮೆಂಟು ಕಡಿಮೆ ಓಡುತ್ತೆ, ಇಷ್ಟು ಸಹಿತ ಆ ರೇಂಜಲ್ಲೇ ಆಗುತ್ತೆ, ಇದಕ್ಕಿಂತ ಕಡಿಮೆ ಆಗುತ್ತೆ ಅವತ್ತು. ಸೊ ಹಾಗಾಗಿ ಒಂದು ಈ ವೀಕಿಂದ ಏನೇನಿದೆ ಅದ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನು ಓಪನ್ ಇರೋದು ಎನರ್ಜಿ ಮಿಷನರೀಸ್ ಇರ್ಬೋದು, ಮತ್ತೆ ಈ ABS ಮರೈನ್ ಸರ್ವಿಸ್, ಇವನ್ ಇದು ಕೂಡ ವೆರಿಟಾಸ್ ಅಡ್ವರ್ಟೈಸ್ಮೆಂಟ್, ಇಂಡಿಯನ್ ಎಮಲ್ಸಿಫೈರ್. ಈ 4 ದುಡ್ಡಿರೋರು ಎಷ್ಟು ಬೇಕಾದ್ರೂ ಹಾಕೊಳ್ಳಿ. ಅನ್ಫಾರ್ಚುನೇಟ್ಲಿ ಈ ವಾರದ್ದು ಮೇನ್ ಬೋರ್ಡ್ ಇಲ್ಲ ಅನ್ಸುತ್ತೆ, ಓನ್ಲಿ SMEs ರಿಲೇಟೆಡ್ ಈ ಓಪನ್ ಇರೋದು. ಸೊ ಹಾಗಾಗಿ ಇದು ನಾನು ಸಜೆಸ್ಟ್ ಮಾಡಲ್ಲ, ಡಿಜಿಟ್ ಜನರಲ್ ಇನ್ಶೂರೆನ್ಸ್. ಸೊ SME ರಿಲೇಟೆಡ್ ನಿಮ್ಗೆ ಕನಿಷ್ಠ 4 ಅಂದ್ರೂ 6-7 ಲಕ್ಷ ಆದ್ರೂ ಬೇಕಾಗುತ್ತೆ. ಸೊ ದುಡ್ಡಿರೋರು ಹಾಕೊಬೋದು, ಲಾಕ್ ಆಗುತ್ತೆ ಹಾಗೆ ಇಮಿಡಿಯೇಟ್. ಅಲ್ಲ ನಿಮ್ದು ಏನಾದ್ರು IPO ಅಲಾಟ್ ಆಗಿಲ್ಲ ಅಂದ್ರೆ ರಿಟರ್ನ್ ಬರುತ್ತೆ. ಆಸ್ಬಾ ಹಾಕೊಳ್ಳಿ, ನಿಮ್ಮ ಒಂದು ಬ್ರೋಕರ್ ಆ್ಯಪಿಂದ ಹಾಕೊಂಬೇಡಿ. ನಿಮ್ಮ ಬ್ಯಾಂಕ್ ನಿಮ್ದು ಡೆಬಿಟ್ ಆಗುತ್ತಲ್ಲ ಅಲ್ಲಿಂದ ಹಾಕೊಂಡ್ರೆ ಒಂದ್ಸಲ ಈಸಿ. ಅದು ಒಂದು ಸ್ವಲ್ಪ ಈ ಬ್ರೋಕರ್ ಆ್ಯಪಿಂದ ಮಾಡಿ ಇದು ಮಾಡೋದು, ನಿಮ್ಮ ಮ್ಯಾಂಡೇಟ್ ಕೊಡೋದು ಸ್ವಲ್ಪ ತಲೆನೋವಿದೆ ಕೆಲಸಗಳು. ಸೊ ಒಂದ್ಸಲಿ ಆಸ್ಬಾದು ಲಿಂಕ್ ಮಾಡ್ಕೊಳ್ಳಿ, ಜೆರೋದ ಇರ್ಬೋದು, ಯಾವ್ದ್ರಲ್ಲಾದ್ರೂ ನಿಮ್ದು ಅಕೌಂಟ್ ಇರಲಿ, ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇದು ಅಂತ ಏನೋ ಇದೆ, ಅದು ಆಸ್ಬಾ. ಸೊ ಆಸ್ಬಾ ಅಂತ ನಾವು ಸರ್ಚ್ ಮಾಡೋಣ. ಏನು ಎಕ್ಸ್ಪಾನ್ಷನ್ ಯಾವಾಗಲೂ ಮರ್ತೋಗುತ್ತೆ ಇಂಥದ್ದೆಲ್ಲ ನಮಗೆ. ದುಡ್ಡು ಯಾವಾಗ ಬ್ಲಾಕ್ ಮಾಡಿರುತ್ತೆ, ಮೀನಿಂಗ್ ಇದು ಇಲ್ಲಿ ನೋಡಿ, ಅಪ್ಲಿಕೇಶನ್ ಸಪೋರ್ಟೆಡ್ ಲೈಕ್ ಬ್ಲಾಕ್ಡ್ ಅಮೌಂಟ್ ಅಂತ. ಸೊ ನಿಮ್ಮ IPO ಏನಾದರೂ ದುಡ್ಡು ತಗೊಬೇಕು ಅಂದ್ರೆ ಅದು ಅಷ್ಟು ಅಮೌಂಟ್ ಬ್ಲಾಕ್ ಮಾಡುತ್ತೆ, ಡಿಡಕ್ಟ್ ಆಗಿರಲ್ಲ, ತೋರಿಸ್ತಾ ಇರುತ್ತೆ ಅಕೌಂಟಲ್ಲಿ, ಬಟ್ ಬೇರೆದಕ್ಕೆ ಯುಟಿಲೈಸ್ ಮಾಡೋಕ್ಕಾಗಲ್ಲ. ಸೊ ಇದೇ ಪರ್ಪಸ್ಗೆ ಇಟ್ಕೊಂಡಿರುತ್ತೆ. ಇನ್ ಕೇಸ್ ಅಲಾಟ್ ಆದರೆ ಅಷ್ಟು ಅಮೌಂಟು ಡಿಡಕ್ಟ್ ಮಾಡ್ಕೊಳುತ್ತೆ. ಎಷ್ಟು ಅಮೌಂಟ್, ಎಷ್ಟು ಲಾಟ್ ಅಲಾಟ್ ಆಗುತ್ತೋ ಅದರ ಬೇಸಿಸ್ ಮೇಲೆ ಅಷ್ಟು ಅಮೌಂಟ್ ಮಾತ್ರ ಡಿಡಕ್ಟ್ ಮಾಡುತ್ತೆ. ಮಿಕ್ಕಿದೆಲ್ಲ ಅನ್ಬ್ಲಾಕ್ ಆಗುತ್ತೆ, ನಿಮ್ಮ ರೆಗ್ಯುಲರ್ ಯೂಸ್ಗೆ ಬ್ಯಾಂಕ್ ಯೂಸ್ ಮಾಡ್ಕೊಬೋದು. ಹಾಗಾಗಿ ಒಂದು ಈ ಥರ ವೀಕ್ಲಿ ಏನೇನು ಬರ್ತಿದೆ, ಒಂದು GMP ಇರ್ಬೋದು, ಅದ್ರ ಬೇಸಿಸ್ ಮೇಲೆ IPOನ ನೀವು ಅಪ್ಲೈ ಮಾಡೋದು ತುಂಬ ಬೆಟರ್ ಅನ್ಸುತ್ತೆ. ಯಾಕಂದರೆ ತುಂಬ ಇದೊಂಥರ ರಿಸ್ಕ್ ಲೆಸ್, ಅದೊಂಥರ ಬೇರೆ ಥರ ಅಪ್ ಹೋಗುತ್ತಾ ಡೌನ್ ಬರುತ್ತಾ ಅಂತ ಗೊತ್ತಿಲ್ಲ. ಇದೊಂಥರ ಶರ್ಟ್ ಆಗಿ ಒಂದು 40-50% ಬರುತ್ತೆ ಅಂದರೆ ಇಟ್ಸ್ ಎ ಗುಡ್. ಆ್ಯಕ್ಚುಲಿ ಮೋರ್ ದ್ಯಾನ್ 40-50% ಬಂದರೆ ಇಟ್ಸ್ ಎ ಲಾಟ್ರಿ, ವೆರಿ ಗುಡ್, ಬಂಪರ್ ಲಾಟ್ರಿ ಹೊಡೆದಂಗೆ. ಹಾಗಾಗಿ ಒಂದು IPO ಅಪ್ಲೈ ಮಾಡಿ
ಮಿಸ್ ಮಾಡಬೇಡಿ. ದುಡ್ಡು ಮಾಡೋಕ್ಕೂ ಇದೊಂದು ಸಿಂಪಲ್ ಟೆಕ್ನಿಕ್ ಇದು ಆ್ಯಕ್ಚುಲಿ. ಸೊ ಹಾಗಾಗಿ ಒಂದು IPOದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅದಕ್ಕಂತ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.